ಕಾರ್ಯಕ್ರಮ ಪಡೆದಿಯನ್ನು ಬಯಸುವುದಿಲ್ಲ ದಯಪಂಡ ನಮ್ಮಿಟ್ಟು ಕ್ಷಯ ರೋಗಗೂ ಸರ್ಕಾರ ಏತೆ ಸಪೋರ್ಟ್ ಕೊಡೋದು 2025ಗೂ ಅದನ್ನು ಮುಕ್ತ ಮಲ್ಪನಂಚಿನ ಕೆಲಸ ಕೈ ಮಾಡಿದ ನಮ್ಮ ಸರ್ಕಾರ ಅಂಡ್ ಐತ ಒಟ್ಟಿಗೆ ಪೌಷ್ಟಿಕಾಂಶದ ಕೆಲಸ ಇಲ್ಲ ನಮ್ಮ ಹಲವಾರು ಸಂಘ ಸಂಸ್ಥೆಗಳು ಮಂತೊಂದು ಅಂಡ್ ಸುರುಕಾದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡೆ ನೆಕ್ ಸುರುಕಾದ ಸಪೋರ್ಟ್ ಕೊಡ್ತೀನಿ ಅಂಚಿನ ಸೇವಾಂಜಲಿ ಪ್ರತಿಷ್ಠಾನಕ್ಕೆ ಸುರುಕಾದಿಯನ್ನು ಸುಲ್ಮಿನ ಸಂದ ಒಂದಲ್ಲ ಬಂದಲ್ಲ ಇನ್ನು ಕ್ಷಯ ರೋಗ ಬಂದ್ಪುನ ಮಲ್ಲ ಸೀಕ್ ಹತ್ತಂದು ಏನಾದ್ರು ಬರ್ಬೋದು ದಯಪಂಡ ಈಗ ಬೋಡಿತನಾದ ನಾಡ ವೈದ್ಯಕೀಯ ಕ್ಷೇತ್ರ ಬೋಡಿತನಾದ ಈಗ ಮರ್ದದ ವ್ಯವಸ್ಥೆಯನ್ನು ಮಂದಿದ್ದೇವೆ ಮುಖ್ಯವಾದ ಬೋರ್ಡ್ ಆಯ್ತು ಅಂಚಿನ ಪೌಷ್ಟಿಕಾಂಶದ ಅಗತ್ಯ ಐದು ಸರ್ಕಾರ ಖರ್ಚಿನ ಹಲವಾರು ಸಂಘ ಸಂಸ್ಥೆಗಳು ಕೂಡ ಉಂಟು ಅದಕ್ಕೋಸ್ಕರ ನಮ್ಮ ಈ ಪೂರ ಸಂಘ ಸಂಸ್ಥೆಗಳು ಸೇರಿದು ಈ ಕ್ಷಯ ರೋಗ ನಿವಾರಣೆ ಮಲ್ಪನ ಕೆಲಸ ನಮ್ಮ ಪೂರ ತೊಡಗಿಸೋಡು ಬಂದರೆ ಅನ್ಕೇನುಂಟಲ್ಲ ಅಂಚನೆ ಆಶಾ ಕಾರ್ಯಕರ್ತರು ಮಲ್ಪನಂಚಿನ ಕೆಲಸಕ್ಕೂ ನೇಪಲ ಚಿರೋಣಿ ಬಂದು ನನ್ನ ದುಂಬುಗಳ ಸೇವಾ ಪ್ರತಿಷ್ಠಾನದ ಮುಖಾಂತರ ಹಲವಾರು ಕ್ಷೇತ್ರ ಆರೋಗ್ಯ ಇಪ್ಪಡೆ ಶಿಕ್ಷಣ ಕ್ಷೇತ್ರ ಇಪ್ಪಡೆ ಅಂಚಿನ ವೈದ್ಯಕೀಯ ಕ್ಷೇತ್ರ ಇಪ್ಪಡೆ ಈ ಒಂದು ಪರಂಗಿ ಪೀಠದ ಮುಖಾಂತರ ಮಸ್ತ್ ಜನಗಳಿಗೆ ಅನುಕೂಲ ಮಂತೊಂದು ಏನು ಕೇಂದ್ರ ಪಡೆಯನ್ನು ಲೆಕ್ಕೊಡು ನಮ್ಮ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಹತ್ತಂದಲ ಪಿದೈಲ ಮಂಡ್ಯ ಪಿದೈಲ ದಾವಣಗೆರೆ ಅಂಚಿಲ್ಲ ನಮ್ಗೆ ಹಲವಾರು ರೋಗಿಲುಡೆ ಬರ್ತದೆ ನೆತ್ತ ಪಡೆ ಒಂದುಲ್ಲೇರೆ ಅಂಚಾದೆ ನನಾತ ದುಂಬುಗು ನನಾತ ಇಡ್ಡೆ ಕೆಲಸ ಸೇವಾಂಜಲಿ ಪ್ರತಿಷ್ಠಾನದ ಮುಖಾಂತರ ಆವಾಡು ನೆಕ್ ತೊಡಗಿಸ್ಕೊಂಡು ಅಂಚಿನ ಪೂರ ಕಾರ್ಯಕರ್ತರೆಲ್ಲ ಏನ ಪೂರ ಪಿರೋರ ಅಭಿನಂದನೆ ಸಲ್ಲಿಸೋದಿಲ್ಲ ದಯಪಂಡ ಸೇವೆ ಮಲ್ಪರೆ ಪೂರಡ ಮಲ್ಪರೆ ಪೂಜಿ ದುಡ್ಡು ಏತೋ ಇಪ್ಪಡು ಇಂಚಿನ ಇಪ್ಪಡು ಪೂರ ಏಪಲ ಬಿಸಿ ಅದು ಇಪ್ಪು ದಾಲ ಪೂರ ಇದ್ದಿಲ್ಲ ನಮ್ಮ ಒಂದು ಸೇವೆ ಮಲ್ಪನ ಒಂದು ಮನಸ್ಸು ಬರ್ಪು ನಾವು 105 ಜನಕ್ಕೂ ಮಾತ್ರ ಅಂಚಾದೆ ಇನ್ನು ಈ ಒಂದು ಪ್ರತಿಷ್ಠಾನದ ಮುಖಾಂತರ ಎಡ್ಡೆ ಸೇವೆಲ ಒಂದುಂಟು ನಾ ದುಂಬುಗಳ ನೆನಂಚಿನ ಹೆಚ್ಚಿನ ಸೇವೆಲು ಆವಾಡು ಈ ಸೇವಾಂಜಲಿ ಟ್ರಸ್ಟ್ನ ಮುಖಾಂತರ ಏನನ್ನ ಕೈ ಜೋಡಿಸೋ ಒಂದು ನನ್ನ ದುಂಬುಗಳ ನಿಖಿಲೊಟ್ಟಿಗೆ ಸೇರೋನೊಂದಿಲ್ಲ ಪನೊಂದು ನನ್ನ ಪಾತ್ರ ಮುಗಿತೊಂದಿಲ್ಲ ಮಗು ನಿಖಿಲೊಟ್ಟಿಗೆ ಖಂಡಿತವಾದ ಬರ್ಪೆ ಬಣ್ಣದಿಂದ ಕಾರ್ಯ ಸೊಲ್ಮೆಲು ಡಾಕ್ಟರ್ ಆದರಡು ಸುಬ್ಬಾರಾಯ ಶೋಡು ಬಣ್ಣದ ವಿನಂತಿ ಮಾತನ್ನು 2.1 ಮಿಲಿಯನ್ 2022 ಅಷ್ಟನ್ನು ಮಾಡ್ಕೊಂಡು ಬರ್ತಿರುವಂಥ ಪ್ರೋಗ್ರಾಮ್ಗಳಲ್ಲಿ ಬರೀ 2% ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿತ್ತು. ಇದನ್ನು ಮನಗಂಡ ಕೇಂದ್ರ ಸರ್ಕಾರ ಏನು ಮಾಡಿದೆ, ಅದನ್ನು ವೇಗವನ್ನು ಹೆಚ್ಚಿಸೋದಕ್ಕೆ TB ಮುಕ್ತ ಭಾರತ ಬೈ 2025 ಮಾಡೋದಕ್ಕೆ 90% ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ. ಅದನ್ನು ಹೇಗೆ ಅಚೀವ್ ಮಾಡೋದು ಅಂತ ಬಂದಾಗ ನಾರ್ಮಲ್ ರೀಸನ್ಸ್ ಏನೇನು ಇರ್ತದೆ, ಕ್ಷಯದ ಜೊತೆ ಕ್ಷಯ ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತದೆ ಅಂಥ ಪಾಯಿಂಟ್ಸ್ಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದಾರೆ. ಕ್ಷಯ ಯಾರಲ್ಲಿ ಜಾಸ್ತಿ ಇರ್ತದೆ, ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತ ಹೇಳ್ತೀವಿ, ಡ್ರಿಂಕ್ಸ್ ಮಾಡೋರಲ್ಲಿ ಜಾಸ್ತಿ ಪರ್ಸೆಂಟ್ ಇರೋದು. ಫಸ್ಟ್ ಡ್ರಿಂಕ್ಸ್, ನಂತರ ಸ್ಮೋಕಿಂಗ್, ನಂತರ 3ನೇ ಸ್ಥಾನದಲ್ಲಿ ಲೆಸ್ ವೆಯ್ಟ್ ಅಥವಾ ಅಂಡರ್ ವೆಯ್ಟ್, ಪೋಷಕಾಂಶ ಇಲ್ಲದಂತಹ ಜನರಲ್ಲಿ. ನಂತರ ಬರೋದು ಬೇರೆ ಅಸೋಸಿಯೇಟೆಡ್ ಕಾಯಿಲೆಗಳು, ಅನ್ಕಂಟ್ರೋಲ್ಡ್ ಶುಗರ್, ಡಯಾಬಿಟಿಸ್ ಯಾರಲ್ಲಿ ಕಂಟ್ರೋಲ್ ಇಲ್ಲ ಅಂಥವರಲ್ಲಿ ಬಾಡಿ ಇಮ್ಯುನಿಟಿ ಕಡಿಮೆ ಇರ್ತದೆ, HIV ಇದ್ದವರಲ್ಲಿ, ಮತ್ತು ಬೇರೆ ಬೇರೆ ದೊಡ್ಡ ರೋಗಗಳು. ಅದರಲ್ಲಿ ಬಾಡಿ ಇಮ್ಯುನಿಟಿ ಪವರ್ ಯಾವುದರಲ್ಲಿ ಕಡಿಮೆ ಆಗ್ತದೆ ಅವುಗಳು. ಸಂತೋಷದ ವಿಚಾರ. ಇದಕ್ಕೆ ಹೆಚ್ಚು ಜನರ ಸಹ ಇತ್ತೆ ಮಾತರನ್ನ ಪುದರನ್ನು ಪೂಜೆಗೆ ಬಂದರೆ ನೀವು ಮಾತು ಬಂದ ಕಿಟ್ಟು ಬಂದದ್ದು ಕೇಳೋಣ. ಸಜ್ಜನ ಬಂದರೆ ಸುರೇಶ್ ಕಳ್ಳಿಗೆ, ಪಂಜಿಕಲ್ ರವಿರಾಜ್, ಕೂಲಿಯಾದ ಸಪ್ರೀನ ಸಜಿಪಮೂಡ, ಮಹಮ್ಮದ್ ದೇವಸ್ಯ ಪಡೂರು, ಮಹಮ್ಮದ್ ದೇವತಾಜೆ ಮೊಹಮ್ಮದ್, ಕೂಡ ಪಡ್ಕೋಳಿ, ದಿನೇಶ್ ಶೆಟ್ಟಿ, ರಾಮಪಂಜ ಕಡಬ,